ये एकदम अल्हम्दुलिल्लाह बहुत बेहतरीन थे और खाना पाने का इंतजाम खिदमत बहुत अच्छा है। बहुत अच्छे से अच्छा हाजियों को बहुत खिदमत करे, छोटे से लेकर बड़े तक बहुत अच्छा खिदमत करे और बहुत खिलाए पिलाए। बहुत अच्छा रूम का भी फैसिलिटी अच्छा है और सबको भी बहुत खुश रखे हाजियों के वास्ते। हाजियाँ सब खुश है और तकलीफ वगैरह आपको कोई कुछ भी नहीं, परेशानी नहीं, तकलीफ नहीं। जो भी स्टाफ है यहाँ का बहुत अच्छा है, इसे हमें बहुत शुक्र अदा करते हैं। मैं बेंगलोर से है, बहुत खुशी है हम लोग को, जा रहे हैं हज में जा रहे हैं। अल्लाह ने तौफीक दिया हमको, अल्हम्दुलिल्लाह बहुत अच्छा है इधर का। बहुत प्राइवेट से भी बहुत अच्छा है अल्हम्दुलिल्लाह। हाँ, हज का कम्युनिटी में इतना ये करके इंतजाम करके दिया, बहुत खुशी की बात है। ಎಲ್ಲ ಫೆಸಿಲಿಟಿ ಎಲ್ಲ ಒಳ್ಳೇದುಂಟು, ಊಟ ರೂಮ್ ಇದೆಲ್ಲ ಒಳ್ಳೇದುಂಟು, ಏನ್ ತೊಂದ್ರೆ ತಮ್ಗೆ ಏನೇನು ತೊಂದರೆ ಆಗಿಲ್ಲ, ಒಳ್ಳೇದುಂಟು. ಒಳ್ಳೆ ಹೇಗಿದೆ ವಾತಾವರಣ? ವಾತಾವರಣ ಒಳ್ಳೇದು, ತೊಂದರೆ ಇಲ್ಲ. ಅಷ್ಟು ಸೆಕೆ ಉಂಟು, ಅದು ಒಳ್ಳೇದು. ಶಾಂತಿ ಇದೆ, ಶಾಂತಿ ಇದೇ ತರ ಶಾಂತಿ ಇರ್ಲಿ ಅಂತ ನಾವು ಮಾಡ್ತೀವಿ ಅಷ್ಟೇ. ಎಲ್ಲ ಕನ್ನಡ ಎಲ್ಲೆಲ್ಲೂ ಒಂದಾಗಲಿ. जमीर अहमद और जा रहे हैं सब बच्चे के साथ, बहुत खुशी हो रही है, इंशाल्लाह अगली बार भी जाएंगे, कोई तकलीफ नहीं, आराम है सबके लिए दुआ करें इंशाल्लाह। ज़मीर अहमद खान हमारे मिनिस्टर हैं, वो बहुत अच्छा इंतज़ाम करे खाने पीने का सबके लिए। हाजियों का बहुत शुक्रिया ज़मीर साहब का। ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಹಜ್ ಕಮಿಟಿ ಅವರು. ಜಮೀರ್ ಅಹಮದ್ ಖಾನ್ ಅವರು ತುಂಬಾ ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ದಾರೆ. ಎಲ್ಲರಿಗೂ ನಾವು ದುವಾ ಮಾಡ್ತೇವೆ. ನನ್ನ ಹೆಸರು ಸೈಯದ್ ಮುಜಮಿಲ್, ಕರ್ನಾಟಕ ಹಜ್ ಕಮಿಟಿ ಮೆಂಬರ್ ಆಗಿದ್ದೀನಿ ನಾವು ಇಲ್ಲಿ ನಮ್ಮ ಈ ವರ್ಷ ಹಜ್ ಯಾತ್ರೆ 2026 ಅಲ್ಲಿ ನಾವು ಹಜ್ ಯಾತ್ರಿಗಳು ಕಳಿಸ್ತಾ ಇದೀವಿ ಹಜ್ ಕಮಿಟಿಯಿಂದ. ಈ ಟೋಟಲ್ ಬಂದು ನಮ್ಮ ಅಪ್ಲಿಕೇಶನ್ ಬಂದಿರೋದು 20,000 ಬಂದಿದೆ. ಬಟ್ ಖುರ್ರಾ ಲ್ಯಾಟ್ರಿ ಇದಾಗತ್ತೆ, ಅದು ಅದರಲ್ಲಿ 11,700 ಹಾಜಿಗಳು ಕರ್ನಾಟಕ ಇಂದ ನಮ್ಮ ಕರ್ನಾಟಕ ಹಜ್ ಕಮಿಟಿಯಿಂದ ಒಯ್ತಾ ಇದ್ದಾರೆ. ಇವತ್ತು ನಮ್ಮ 25 ಫ್ಲೈಟ್ ಆಗಿದೆ ಇವತ್ತು ಗಂಟ. ಈಗ 6 ಫ್ಲೈಟ್ ಐತೆ, ಅದು ನಾಳೆ 21ನೇ ತಾರೀಕು ನಮ್ದು ಮುಕ್ತಾಯ ಆಗತ್ತೆ. ಅಲ್ಹಮ್ದುಲಿಲ್ಲಾಹ್ ಎಲ್ಲಾ ತರ ವ್ಯವಸ್ಥೆ ನಾವು ಮಾಡಿದೀವಿ. ಹಜ್ ಮಿನಿಸ್ಟರ್ ರಹೀಂ ಖಾನ್ ಸರ್ ಇರ್ಬೋದು, ನಮ್ಮ ಮೈನಾರಿಟಿ ಮಿನಿಸ್ಟ್ರು ಜಮೀರ್ ಅಹಮದ್ ಸರ್ ಇರ್ಬೋದು, ನಮ್ಮ ಹಜ್ ಕಮಿಟಿ ಚೇರ್ಮನ್, ಮತ್ತೆ ಟೋಟಲಿ ಮೆಂಬರ್ಸು, ವಾಲಂಟಿಯರ್ಸು, ಆಮೇಲೆ ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರ್ ಜಿಲಾನಿ ಸರ್, ಇವರೆಲ್ಲ ಬಾಡಿ ಎಫೆಕ್ಟ್ ಹಾಕಿ ಹಾಜಿಗಳಿಗೆ ಯಾವುದೇ ತರ ತೊಂದರೆ ಆಗ್ಬಾರ್ದು, ಯಾವುದೇ ತರ ಸಮಸ್ಯೆ ಆಗ್ಬಾರ್ದು ಅಂತ ಫುಲ್ ನಾವು ಪ್ರಯತ್ನ ಪಟ್ಟಿದೀವಿ. ಆದ್ರೂ ಸಣ್ಣ ಪುಟ್ಟ ಏನಾರು ಆಗಿದ್ರೆ ತಾವೆಲ್ಲ ಕ್ಷಮಿಸಬೇಕು. ಹಜ್ ಅಂದ್ರೆ ಏನಂದ್ರೆ ಒಂದು ಸಬರ್ ಅಂದ್ರೆ ತಾಳ್ಮೆ, ಆಮೇಲೆ ಸ್ವಲ್ಪ ಕಷ್ಟ ಆಗಿದ್ರೇನೆ ಹಜ್ಜುನು ಅಲ್ಲಾಗ ಪಸಂದ್ ಆಗೋದು. ಹಂಗ ಆ ಮೂಲಕ ಏನಂದ್ರೆ ಅಲ್ಹಮ್ದುಲಿಲ್ಲಾಹ್ ಒಳ್ಳೆ ರೀತಿಯಿಂದ ನಾವು ಹಜ್ ಯಾತ್ರಿಗಳಿಗೆ ಇದ್ ಮಾಡಿದೀವಿ. ಹಜ್ ಯಾತ್ರಿಗಳಿಗೆ ಯಾವುದೇ ತರ ಇಲ್ಲಿಂದ ಹೋಗೋದಿಂದ ಇರ್ದಿ ವಾಪಸ್ ಬರಗಂಟನು ಯಾವುದೇ ತರ ತೊಂದರೆ ಆಗ್ಬಾರ್ದಂತ ನಾವು ಫುಲ್ ಎಫೆಕ್ಟ್ ಆಗಿ ಮಾಡಿದೀವಿ. ಇನ್ಶಾಲ್ಲಾ ಇನ್ ಮುಂದಕ್ಕೂ ಎಷ್ಟು ನಮ್ಮ ಕೈಯಿಂದ ಆಗತ್ತೆ ಹಾಜಿಗಳಿಗೆ ನಾವು ಇನ್ಶಾಲ್ಲಾ ಸೇವೆ ಮಾಡಕ್ಕೆ ತಯಾರಿದ್ದೀವಿ. नब्बे की सफर की दुआ पढ़ाइए। अल्हम्दुलिल्लाह तमाम के हाथ उठाने को अल्लाह सुब्हानहू व तआला कबूल फरमाए। आप तमाम को हज नसीब फरमाए। आइंदा साल आप हज को जाए, आपको छोड़ने आपके मेहमान आए।